ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ರೀಸೆಂಟ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಲೈಕ್ ರಿಲಯನ್ಸ್ ಇಂಡಸ್ಟ್ರಿ ಮೇಲೆ ಅವ್ರ ಪೋರ್ಟ್ಫೋಲಿಯೋದಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ನೋಡಿದ್ವಿ. ಸೊ ಇವಾಗ ರಿಲಯನ್ಸ್ ಇಂಡಸ್ಟ್ರಿನ ವೀಕ್ಲಿ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಕಂಪ್ನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದರೆ, ಸೊ ಅದು ಯಾವಾಗ ಮಾರ್ಕೆಟಲ್ಲಿ ಡಿಸ್ಕೌಂಟಲ್ಲಿ ಸಿಗುತ್ತೆ, ಸೊ ಆವಾಗ ಪರ್ಚೇಸ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಫಾರ್ ಎಕ್ಸಾಂಪಲ್, ಕೋವಿಡ್ ಪೀರಿಯಡಲ್ಲಿ 2019 ಪೀರಿಯಡ್ ಏನಿತ್ತು, ಆ ಕ್ರ್ಯಾಶಲ್ಲಿ ಏನಾದರೂ ಈ ರಿಲಯನ್ಸನ್ನು ತೊಗೊಂಡಿದ್ರೆ ಇಮಿಡಿಯೇಟ್ಲಿ ಒಂದು ವರ್ಷ 100%ಗಿಂತ ಜಾಸ್ತಿ ಪ್ರಾಫಿಟ್ ಕೊಡುತ್ತೆ. ಸೊ ಫಂಡಮೆಂಟಲಿ ಯಾವ್ಯಾವ ಕಂಪ್ನಿಗಳು ಸ್ಟ್ರಾಂಗ್ ಇರುತ್ತೋ ಅಂಥ ಕಂಪ್ನಿಗಳು ಟೆಂಪ್ರರಿ ಇಶ್ಯೂಸ್ ಇರೋದ್ರಿಂದ ಏನಾದರೂ ಆ ಸ್ಟಾಕ್ ಪ್ರೈಸ್ ಕೆಳಗಡೆ ಬಂದಿದ್ರೆ ಪೀಕಿಂದ ಸ್ಟಾಕನ್ನು ಪರ್ಚೇಸ್ ಮಾಡ್ಬೋದು. 20% ಈಸ್ ಗುಡ್ ಏನ್ಬೋದು, ಡಿಸ್ಕೌಂಟ್ ಅನ್ಬೋದು ಫಾರ್ ಕಂಪ್ನೀಸ್ ಲೈಕ್ ರಿಲಯನ್ಸ್ ಇಂಡಸ್ಟ್ರಿ. ಸೊ ಕರೆಂಟ್ ಸಿಚುವೇಶನನ್ನು ನೋಡೋದಾದರೆ ರಿಲಯನ್ಸ್ ಇಂಡಸ್ಟ್ರಿ ಅದು ಸೊ ಮಲ್ಟಿಪಲಿ ಈ ಒಂದು ಟ್ರೆಂಡ್ ಲೈನ್ ಫಾಲೋ ಮಾಡ್ತಿದೆ. ಅದನ್ನು ಡ್ರಾ ಮಾಡಿ ತೋರಿಸ್ತೀನಿ. ಸೊ ಈ ಒಂದು ಚಾನಲಲ್ಲಿ ಫಾಲೋ ಮಾಡ್ತಿದೆ. ಇಲ್ಲಿಂದ ಬರೋದು, ಟಚ್ ಮಾಡೋದು, ಮೇಲೆ ಹೋಗೋದು, ಮತ್ತೆ ಕೆಳಗಡೆ ಬರೋದು, ಮತ್ತೆ ಮೇಲೆ ಹೋಗೋದು, ಈ ಥರ ಒಂದು ಚಾನಲನ್ನು ಫಾರ್ಮೇಷನ್ ಮಾಡ್ತಿದೆ. ಇದ್ರ ಒಳಗಡೆ ಕೂಡ ನೋಡ್ಬೋದು, ಇನ್ನೊಂದು ಚಿಕ್ಕದಾಗಿ ಲೈನ್ ಡ್ರಾ ಮಾಡ್ಬೋದು. ಸೊ ರೀಸೆಂಟ್ಲಿ ಇಲ್ಲಿ ಕೂಡ ಇಲ್ಲಿಂದ ಬೌನ್ಸ್ ಆಗಿದೆ, ಈ ಏರಿಯಾಯಿಂದ ಬೌನ್ಸ್ ಆಗಿದೆ, ಈ ಏರಿಯಾಯಿಂದ ಬೌನ್ಸ್ ಆಗಿದೆ. ಇಲ್ಲಿ ಒಂದು ಇಲ್ಲಿಂದ ಬ್ರೇಕ್ ಡೌನ್ ಮಾಡೋ ಥರ ಮಾಡ್ತು, ಬಟ್ ಸಡನ್ ಆಗಿ ವಾಲ್ಯೂಮ್ ಬಂದಿರೋದ್ರಿಂದ ಸೊ ಅಗೇನ್ ಇದೇ ರೇಂಜಿಂದ ಮೇಲೆ ಹೋಗಿದೆ. ಸೊ ಇವಾಗ ಕೂಡ ನೋಡ್ಬೋದು, ಇದೇ ಒಂದು ವ್ಯಾಲ್ಯೂ ಏನಿದೆ 2250 ಏನು ರೇಂಜ್ ಇತ್ತು, ಅಲ್ಲಿಂದನೇ ಒಂದು ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇದೆ. ಸೊ ಈ ಥರ ಮಾರ್ಕೆಟಲ್ಲಿ ಡಿಸ್ಕೌಂಟ್ ಇರಬೇಕಾದ್ರೆ ಟಾಪಿಂದ ಎಷ್ಟು ಪರ್ಸೆಂಟ್ ಇದೆ ಡಿಸ್ಕೌಂಟ್ ಅಂತ ನೋಡ್ಬೋದು. ಈ ಥರ ಡಿಫೆನ್ಸಿವ್ ಸ್ಟಾಕ್ ಏನಿದೆ, ಇದೊಂದು ಗ್ರೋತ್ ಸ್ಟಾಕ್ ಅಲ್ಲ. ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದರೆ ಇದು ಆಲ್ರೆಡಿ ಲ್ಯಾಕ್ಸ್ ಆಫ್ ಕ್ರೋರ್ಸಲ್ಲಿದೆ. ಸೊ ಆ ಥರ ನೋಡೋದಾದರೆ 10 to 15% ಡಿಸ್ಕೌಂಟ್ ಇತ್ತು ರೀಸೆಂಟ್ಲಿ. ಇವಾಗ ಮತ್ತೆ ಮೇಲೆ 5% ಮೇಲೆ ಹೋಗಿರೋದ್ರಿಂದ ಇವಾಗ 10% ಸಿಗುತ್ತೆ. ಸೊ ಇಲ್ಲಿಂದ ಕೂಡ ನೋಡೋದಾದರೆ ರಫ್ಲಿ ಅರೌಂಡ್ 10 to 12% ಅಥವಾ 15% ಈ ಚಾನಲ್ನ ಫಾಲೋ ಮಾಡೋದಾದರೆ ಈಸಿಲಿ 15% ಇಲ್ಲಿಂದ ಕೂಡ ಮೇಲೆ ನೋಡ್ಬೋದು. ಇಲ್ಲ ಇಲ್ಲಿಂದ ಕೆಳಗಡೆ ಬಿತ್ತು ಅಂದರೂ ಕೂಡ ಈ ಚಾನಲಲ್ಲಿ ನೋಡೋದಾದರೆ ಜಸ್ಟ್ 5% ಲಾಸಲ್ಲಿರುತ್ತೆ. ಇನ್ ಕೇಸ್ ಸಪೋಸ್ ಈ ಚಾನಲ್ ಏನಾದರೂ ಬ್ರೇಕ್ ಮಾಡಿತು ಅಂದರೆ, ಇದು ಇಲ್ಲಿಂದ ಕೆಳಗಡೆ ಹೋಗ್ತಾ ಇದೆ ಅಂದರೆ ನೋಡ್ಬೋದು ಮಾರ್ಕೆಟ್ ಕಂಪ್ಲೀಟ್ಲಿ ಕ್ರ್ಯಾಶ್ ಆಗುತ್ತೆ. ಬಿಕಾಸ್ ನಿಫ್ಟಿಯ ಮೇಜರ್ ಪಾರ್ಟ್ ಬಂದು ರಿಲಯನ್ಸ್ ಇಂಡಸ್ಟ್ರಿ. ಸೊ ಇದೇ ಒಂದು ಸ್ಟಾಕ್ ಇಲ್ಲಿಂದ ಸಮ್ 20% 25% ಬಿತ್ತು ಅಂದರೆ ನಿಫ್ಟಿ ಕಂಪ್ಲೀಟ್ಲಿ ಕ್ರ್ಯಾಶ್ ಆಗಿರುತ್ತೆ. ಸೊ ಆ ಥರಕ್ಕೊಂದು ನೋಡ್ಬೋದು. ಸೊ ಈ ಸ್ಟಾಕ್ ಬಂದು ಇವಾಗ ರಫ್ಲಿ ಅರೌಂಡ್ 10% ಟಾಪಿಂದ ಟ್ರೇಡ್ ಮಾಡ್ತಾ ಇದೆ, ಕೆಳಗಡೆ 10 to 11%. ಸೊ ಟೆಕ್ನಿಕಲಿ ನೋಡೋದಾದರೆ ಈ ಸ್ಟಾಕನ್ನು ನೀವು ನೋಡ್ಕೋಬೋದು. ಯಾರಾದರೂ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ. ಥ್ಯಾಂಕ್ ಯು.